ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತ. ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ವೀಡಿಯೋನ ಎಂಡ್ವರೆಗೂ ನೋಡಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಬರ್ರಿ ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಬೆಳಗ್ಗೆ ನಾಷ್ಟ ಎಲ್ಲ ಮಾಡಿ ಮನೆಯೆಲ್ಲ ಕಸ ಗುಡಿಸಿ ಈಗ ನಾನು ಕಿಚನ್ ಕ್ಲೀನ್ ಮಾಡ್ಕೊಳಕತ್ತೀನಿ. ಊರಿಗೆ ಹೋಗಿ ಬಂದಮೇಲೆ ನಾನು ಕಿಚನ್ ಕ್ಲೀನ್ ಮಾಡಿರಲಿಲ್ಲ, ಅಂದ್ರೆ ಡೀಪ್ ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಇನ್ನೇನು ಸಾನ್ವಿಗೂ ಸ್ಕೂಲ್ ಶುರುವಾಗ್ಬಿಡ್ತೈತಿ. ಆಕೆಗೆ ಸ್ಕೂಲ್ ಶುರುವಾತಂದ್ರೆ ನನಗೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳಕ್ಕೆ ಟೈಮ್ ಆಗಂಗಿಲ್ಲ. ಆಕೆಗೆ ಬೇರೆ ಈ ವರ್ಷ 9 ಗಂಟೆಗನ ಐತಿ ಸ್ಕೂಲ್. ಲಾಸ್ಟ್ ಇಯರ್ ಆದರೂ 9:15 ಈ ವರ್ಷ 9 ಗಂಟೆಗೆ ಐತಿ. ಹಾಗಾಗಿ ಆಕಿನ ಬೇಗನ ನಾನು ರೆಡಿ ಮಾಡಿ ಕಳಿಸ್ಬೇಕು. ರೆಡಿ ಮಾಡೋದೇನು ಪ್ರಾಬ್ಲಮ್ ಇರಲ್ಲ, ಆದರೆ ಆಕೆಗೆ ತಿನ್ನಿಸಿ ಕಳಿಸೋದನ್ನ ಒಂದು ಪ್ರಾಬ್ಲಮ್ ನನಗೆ. ಯಾಕಂದ್ರೆ ಆಕೆ ಬೇಗ ತಿನ್ನಂಗಿಲ್ಲ. ಹಾಗಾಗಿ ಇನ್ನು ಒಂದು ವಾರ ಐತಲ್ಲ ಸ್ಕೂಲ್ ಶುರುವಾಗಕ್ಕೆ, ಅದಕ್ಕಾಗಿ ಅದರೊಳಗೆ ನಾನು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋನು ಅಂಥೇಳಿ ಇವತ್ತು ಕಿಚನ್ ಕ್ಲೀನ್ನ ಮಾಡ್ಕೊಳಕತ್ತೀನಿ. ನಾನು ಕಿಚನ್ ಕ್ಲೀನ್ ಒಂದು ಡೀಪ್ ಕ್ಲೀನ್ ಆಗಿಬಿಡುತ್ತೆ ಅಂದರೆ ಇನ್ನು ಬೇರೆ ಕೆಲಸಗಳೆಲ್ಲ ಇಷ್ಟು ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ. ದಿನ ನಂದೇನು ಡೈಲಿ ರೊಟೀನ್ ಇರ್ತದಲ್ಲ ಅದನ್ನೆಲ್ಲ ಮಾಡಿ ನಾನು ಡೈಲಿ ಒಂದೊಂದು ಮಾಡ್ಕೋತೀನಿ. ಅದೇನು ಅಷ್ಟೊಂದು ಕಷ್ಟ ಅನ್ಸಂಗಿಲ್ಲ ನನಗೆ. ಅದರ ಕಿಚನ್ ಮಾತ್ರ ಕ್ಲೀನ್ ಆಗಲೇಬೇಕಿತ್ತು. ಯಾಕಂದ್ರೆ ನಾನು ಡೀಪ್ ಕ್ಲೀನ್ ಮಾಡಿ ಭಾಳ ದಿವಸ ಆಗಿತ್ತು. ಊರಿಗೆ ಹೋಗೋಕ್ಕೂ ಮುಂಚೆನೂ ಅಷ್ಟೇ ಮೇಲೆ ಕ್ಲೀನ್ ಮಾಡ್ಕೊಂಡಿದ್ನಿ. ಅದರ ಫುಲ್ಲು ಡೀಪ್ ಕ್ಲೀನ್ ನಾನು ಮಾಡಿರಲಿಲ್ಲ. ಹಾಗಾಗಿ ನನಗೂ ಯಾಕೋ ಒಂಥರ ಸಮಾಧಾನನೇ ಇರಲಿಲ್ಲ. ಯಾವಾಗ ಕ್ಲೀನ್ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ಹಾಗಾಗಿ ಇವತ್ತಾಗಿದ್ದಾಗಲಿ ಅಂಥೇಳಿ ಬೇಗ ಅನ್ನ ಸಾಂಬಾರು ಅಷ್ಟು ಮಾಡಿ ತೆಗೆದಿಟ್ನಿ. ಬೆಳಗ್ಗೆ ನಾಷ್ಟನೂ ಆಯ್ತು, ಇನ್ನು ಮಾಡಿರಾತು ಕೆಲಸ ಅಂಥೇಳಿ ಕೆಲಸನ ಶುರು ಮಾಡ್ಕೊಂಡಿನಿ. ನಾನು ಊರಿಂದ ಬಂದಮೇಲೆ ಏನು ಮಾಡಿದ್ನಿ ಅಂದರೆ ನಾನು ಒಂದೊಂದು ದಿವಸ ಒಂದೊಂದು ಥರ ಡಬ್ಬಿಗಳು ಇಲ್ಲೇನು ನಾನು ಇವಾಗ ಕೆಳಗಿಟ್ನೆಲ್ಲ ಸ್ಕ್ವೇರ್ ಡಬ್ಬಿ, ಅದನ್ನು ಎಲ್ಲ ಒಂದು ದಿವಸ ನಾನು ತೊಳೆದು ಒಣಗಿಸಿ ಎಲ್ಲ ಐಟಮ್ಸ್ ಎಲ್ಲ ಹಾಕಿಟ್ಕೊಂಡಿದ್ನಿ. ಆಮೇಲೆ ಕೆಳಗೆ ನಾನು ಸಣ್ಣ ಸಣ್ಣ ಡಬ್ಬಿಗಳು ಇಟ್ಟನಿ, ಕಾಣಿಸ್ತಿರ್ಬೋದು ನಿಮ್ಗೆ. ಅವನೂ ಅಷ್ಟೇ ಒಂದು ದಿವಸ ನಾನು ಅವನ್ನೆಲ್ಲ ತೆಗೆದು ತೊಳೆದು ಮತ್ತು ಅವೇನದಾವಲ್ಲ ಅಂಟ್ಸೇನಲ್ಲ ನಾನು ಅವ್ರು ಯಾಕೆ ಅವನೂ ಅಷ್ಟೆ ಅವನು ಎಲ್ಲ ನಾನು ತೊಳೆದು ಒಣಗಿಸಿ ಹಾಕಿದ್ನಿ. ಹಾಗಾಗಿ ಇವತ್ತು ತೊಳೆಯೋದು ಜಾಸ್ತಿ ಕೆಲಸ ಇರಲಿಲ್ಲ. ಬರೀ ಎಲ್ಲನೂ ಕ್ಲೀನಾಗಿ ಒರೆಸ್ಕೊಳ್ಳೋದು ಅಷ್ಟೇ ಇತ್ತು. ನಾನು ಅದೆಲ್ಲ ತೊಳೆಯುವಾಗೆಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಒಂದೊಂದು ದಿವಸ ಇಡೀ ದಿವ್ಸದ ನಂದೇನು ರೊಟೀನ್ ಇರ್ತದಲ್ಲ ಅದು ಮುಗಿದಾದ್ಮೇಲೆ ಒಂದೊಂದು ದಿವಸ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಿ. ಹಾಗಾಗಿ ಇವತ್ತು ಫಸ್ಟ್ ನಾನು ಕಿಟಕಿ ಎಲ್ಲ ಒರೆಸ್ಕೊಂಡು ಆಮೇಲೆ ನೆನಪಾತು ನನಗೆ ಮಾಡತ್ತೇನೆ ಹೆಂಗಾದರೂ ಮೇಲ್ಗಡೆಯಿಂದ ಎಲ್ಲ ಕಂಪ್ಲೀಟಾಗಿ ಇನ್ನು ಧೂಳ ಹೊಡೆದ್ರಾತಂತೇಳಿ ನಾನು ಇವಾಗ ಮೇಲ್ಗಡೆಯಿಂದ ಧೂಳೆಲ್ಲ ತಗೊಳಕತ್ತಿದ್ನಿ. ಈ ಕೋಲನೂ ಅಷ್ಟೇ ಮುಂಚೆ ನನ್ನ ಹತ್ರ ಇತ್ತು, ಅದು ಮೈಸೂರಾಗಿದ್ದ ಕೋಲ. ಆದರೆ ನಾವು ಅಲ್ಲಿಂದ ಇಲ್ಲಿ ಮನೆ ಶಿಫ್ಟ್ ಮಾಡಬೇಕಾದ್ರೆ ಅದು ಕೋಲ್ ಮುರಿದ್ಬಿಟ್ಟಿತ್ತು. ಆವಾಗಿಂದ ನನಗೆ ಅದನ್ನು ತೊಗೊಳಕ್ಕಾಗಿರಲಿಲ್ಲ. ಈಗ ನಾನು ತರಿಸಿದ್ನಿ ಅದನ್ನು ಕೋಲ, ಇಲ್ಲೇ ನಮ್ಮ ಮನೆ ಹತ್ತಿರ ಅಂಗಡಿಲೇ ತೊಗೊಂಡು ಬಂದಿದ್ನಿ. ಹಾಗಾಗಿ ಅದು ಧೂಳು ಹೊಡ್ಯೋಕೆ ಈಸಿ ಆಗ್ತತಿ ಆ ಥರ ಕೋಲಿದ್ರೆ. ಅದಕ್ಕಾಗಿ ಮೇಲ್ಗಡೆದೆಲ್ಲ ಧೂಳು ಹೊಡ್ಕೊಂಡು ನಾನು ಇನ್ನು ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡ್ತೀನಿ. ಅಲ್ಲಿವರೆಗೂ ಮೇಲೆ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಇವತ್ತು ಹೆಂಗೋ ಮಾಡತ್ತೇನಲ್ಲ ಅಂಥೇಳಿ ಫಸ್ಟ್ ಮೇಲ್ಗಡೆ ಎಲ್ಲ ಧೂಳು ಹೊಡ್ಕೊಂಡು ಕಿಟಕಿ ಎಲ್ಲ ಒರೆಸಿ ಇವನ್ನೆಲ್ಲ ಡಬ್ಬಿಗಳೆಲ್ಲ ನಾನು ಆಲ್ರೆಡಿ ತೊಳೆದಿದ್ನೆಲ್ಲ. ಹಾಗಾಗಿ ಇವತ್ತು ಹಂಗೆ ಎಲ್ಲನೂ ನೀಟಾಗಿ ನಾನು ಹಸಿ ಬಟ್ಟೆ ಒಳಗೆ ಒರೆಸಿ ಮತ್ತು ಇಲ್ಲಿ ಒಂದು ಸಣ್ಣದು ಗಾಜಿನ ಇದ್ರೊಳಗೆ ಡಬ್ಬಿ ಒಳಗೆ ಒಂದು ಮನಿ ಪ್ಲ್ಯಾಂಟ್ ಹಾಕಿಟ್ಟನಿ. ಅದಕ್ಕೂ ಅಷ್ಟೇ ನೀರು ಚೇಂಜ್ ಮಾಡಿ ಇಟ್ನಿ. ಆಮೇಲೆ ಇಲ್ಲಿ ಮಸಾಲೆ ಡಬ್ಬಿ ಮತ್ತು ನೀರಿನ ಕ್ಯಾನ ಎಲ್ಲ ಇಟ್ಕೊಂಡಿರ್ತೇನೆ ನಾನು. ಅದನ್ನು ಅಷ್ಟೇ ನೀಟಾಗಿ ಎಲ್ಲ ನಾನು ಈ ಕಡೆ ಜಾಸ್ತಿ ಜಿಡ್ಡಾಗಂಗಿಲ್ಲ. ಅದರ ಇನ್ನೊಂದು ಸೈಡ್ ಆ ಕಡೆ ಕಾರ್ನರ್ ಐತಲ್ಲ ಅಲ್ಲಿ ಜಾಸ್ತಿ ಜಿಡ್ಡಾಕತಿ, ಅಂದರೆ ಅಡುಗೆದು. ಈ ಕಡೆ ಏನು ಅಷ್ಟೊಂದು ಆಗಿರಲ್ಲ. ಹಾಗಾಗಿ ಇಲ್ಲಿ ಹಾಗೆ ಎಲ್ಲ ಒರೆಸ್ಕೊಂಡು ನೀಟಾಗಿ ಮಸಾಲೆ ಡಬ್ಬಿನೂ ಅಷ್ಟೇ ನಾನೆಲ್ಲ ತೊಳೆದಿಟ್ಟಿದ್ನಿ. ಇವತ್ತು ಯಾವುದು ತೊಳೆಯೋದು ಏನು ಇರಲಿಲ್ಲ. ಹಂಗೆ ಒರೆಸ್ಕೊಳ್ಳೋದಿತ್ತು ನೋಡ್ರಿ. ಒಂದು ಸೈಡಿಂದ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತಿದ್ದು ನಾನು. ಈಗ ಈ ಕಡೆ ಒಂದು ಸೈಡೆಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನು ಪಕ್ಕದಲ್ಲಿ ಗ್ಯಾಸ್ ಈ ಕಡೆ ಐತಲ್ಲ ಅಲ್ಲಂತೂ ಭಾಳ ಜಿಡ್ಡಾಗಿರ್ತೈತಿ. ಯಾಕಂದ್ರೆ ಒಗ್ಗರಣೆ ಮಾಡೋದು ಜಾಸ್ತಿ ಅಲ್ಲೇ ಇರ್ತದಲ್ಲ. ಹಾಗಾಗಿ ಅಲ್ಲೇ ಅಡುಗೆ ಎಣ್ಣೆದು ಜಿಡ್ಡು ಭಾಳಾಗಿರ್ತೈತಿ. ಅಲ್ಲೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ. ನಾನು ಊರಿಗೆಲ್ಲ ಹೋಗಿರಲಿಲ್ಲ ಅಂದ್ರೆ ಇಷ್ಟೊಂದು ಗಲೀಜಾಗಕ್ಕೆ ಬಿಡ್ತಿರ್ಲಿಲ್ಲ. ಆದ್ರೆ ಊರಿಗೆಲ್ಲ ಹೋದ್ವಿ, ರಜಾ ಆಯ್ತು ಅಂಥೇಳಿ ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ. ಲೇಟಾಗಿ ಎದ್ದೇಳೋದು, ಇಡೀ ದಿವಸ ಕೆಲಸಗಳೆಲ್ಲ ಲೇಟಾಗಿ ಹೇಳೋದು ಹಿಂಗಾಗ್ತಿತ್ತು. ಹಾಗಾಗಿ ಡೈಲಿ ಕ್ಲೀನಿಂಗ್ ಕೆಲಸಗಳು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸ್ಕೂಲ್ ಶುರುವಾಗ್ಬಿಟ್ರೆ ನೋಡ್ರಿ ಏನಾದ್ರೂ ನಾವು ಬೇಗ ಎದ್ದೇಳಬೇಕು ಮತ್ತು ಸ್ಕೂಲಿಗೆ ಕಳಿಸೋದು. ಅವರು ಬೇಗ ಸ್ಕೂಲಿಗೆ ಹೋಗ್ತಾಳಂತೇಳಿ ನಾನು ಬೇಗ ಎದ್ದು ಅಡುಗೆ ನಾಷ್ಟ ಮಾಡೋದು ಎಲ್ಲ ಮಾಡಿಬಿಡ್ತೀನಿ. ಹಾಗಾಗಿ ಮತ್ತು ಬೇರೆ ಕೆಲಸಗಳು ಮಾಡ್ಕೊಳಕ್ಕೂ ನನಗೆ ಟೈಮ್ ಹಿಡಿತೈತಿ, ಟೈಮ್ ಸಾಲ್ತತಿ. ಇವಾಗ ಮೇಲ್ಗಡೆ ಎಲ್ಲ ಟೈಲ್ಸ್ ಎಲ್ಲ ನಾನು ನಾರು ಹಾಕಿ ಉಜ್ಜಾತೆ ನೋಡ್ರಿ, ಸೋಪ್ ಹಚ್ಚಿ. ಎಣ್ಣೆದು ಜಿಡ್ಡು ಸ್ವಲ್ಪ ಆಗಿತ್ತಿಲ್ಲೇ ಜಾಸ್ತಿ. ಹಾಗಾಗಿ ಇಲ್ಲೆಲ್ಲನೂ ನಾನು ಫಸ್ಟ್ ಸೋಪ್ ಹಚ್ಚಿ ಎಲ್ಲ ಉಜ್ಜಿ ಆಮೇಲೆ ಬಟ್ಟೆಗೆ ಒರೆಸ್ಕೊಳಕತ್ತಿದ್ನಿ. ಇಲ್ಲಿ ನೀರಾಗಿ ತೊಳಿಬೇಕಂದ್ರೆ ನಾನು LED ಲೈಟ್ ಒಂದು ಅಂಟಿಸ್ಬಿಟ್ಟದ್ನಿಲ್ಲೇ. ಇನ್ನು ಅದನ್ನು ತೆಗೆದು ಮತ್ತು ಪುನಃ ಅಂಟ್ಸಕ್ಕೆ ಅದರದ್ದು ಟೇಪನ್ನು ಖಾಲಿಯಾಗಿಬಿಟ್ಟತಿ. ಅದೊಂದು ಭಾಳ ಕೆಲಸ ಹಿಡಿತೈತೆ ಅಂತೇಳಿ ಅಲ್ಲೇನ ನಾನು ಜಾಸ್ತಿ ನೀರು ಮಾಡ್ದಂಗನ
ಅಲ್ಲೇನ ಸ್ವಲ್ಪ ಸೋಪ್ ಹಚ್ಚಿ ಉಜ್ಜಿ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ. ಯಾವಾಗ ಸ್ಟಾರ್ಟ್ ಮಾಡ್ತೇನಪ್ಪ, ಯಾವಾಗ ಕ್ಲೀನ್ ಮಾಡ್ತೇನಪ್ಪ ಇದನ್ನು ಅಂತ ಅಂದ್ಕೊಂಡ್ಬಿಟ್ಟಿದ್ನಿ. ಆದ್ರೆ ಶುರು ಮಾಡೋವರೆಗೂ ಅಷ್ಟು ಟೈಮ್ ಹಿಡಿತೈತೆ ನೋಡ್ರಿ. ಕ್ಲೀನ್ ಮಾಡೋಕ್ಕೆ ನಿಂತೀವಿ ಅಂದ್ರೆ ಎಷ್ಟು ಕೆಲಸ ಮಾಡಿರೋನು ಅದು ಅನ್ಸೋದನೇ ಇಲ್ಲ, ನಾವು ಕೆಲಸ ಮಾಡತ್ತೀವಿ ಅಂತ ಅನ್ಸೋಂಗೇನೇ ಇಲ್ಲ. ಹಂಗೆ ಒಂದು ಸರಿ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಹಂಗೆ ಮಾಡ್ತಾನೆ ಇರ್ತೇನೆ ನಾನಂತೂ. ಇದು ನೀವು ಗಿಡ ನೋಡಿರ್ಬೋದು, ನಾನು ಹಾಲ್ ಒಳಗೆ ಇಟ್ಟಿದ್ನಿ ಅದನ್ನು. ಅಲ್ಲಿ ಸಾನ್ವಿ ಆಟ ಆಡುವಾಗೆಲ್ಲ ಅದನ್ನು ಗಿಡ ತೊಗೊಂಡು ಎಲ್ಲ ಕಿತ್ತಾಕ್ಬಿಟ್ಟಾಳು. ಇನ್ನು ಇದ್ದಿದ್ದನ್ನು ಅಷ್ಟೆಲ್ಲ ಹಾಳು ಮಾಡಿಬಿಡ್ತಾಳಕ್ಕೆ ಅಂಥೇಳಿ ಇನ್ನಕ್ಕಿಗೆ ಸ್ಕೂಲನ್ನು ಶುರುವಾಗ್ಬಿಡ್ತು. ಮತ್ತು ಆಕಿಗೆ ಹೋಮ್ವರ್ಕ್ ಕೊಡ್ತಾರೆ ಸ್ಕೂಲ್ನಾಗ. ಅದನ್ನು ಬರೆಯೋಕೆ ಸ್ಟಡಿ ಟೇಬಲ್ ಬೇಕು. ಆಕೆ ಕೆಳಗಡೆ ಬಗ್ಗಿ ಬರೆಯೋಂಗಿಲ್ಲ, ನನಗೆ ಟೇಬಲ್ಲ ಬೇಕಂತ ಹೇಳ್ತಾಳು. ಹಾಗಾಗಿ ಆ ಟೇಬಲ್ನ ಹಾಕಿ ಕೊಟ್ಟು ಅಲ್ಲಿಟ್ಟಿರುವಂಥ ಗಿಡನ ತಂದು ನಾನು ಇನ್ನು ಬೇರೆ ಕಡೆ ಎಲ್ಲೂ ಇಡಕ್ಕೆ ನಮ್ಮ ಮನೆಗೆ ಜಾಗ ಇಲ್ಲ, ಶೋಕೇಸ್ ಅಂತೂ ಫುಲ್ ಆಗೈತಿ. ಹಾಗಾಗಿ ಕಿಚನ್ ಒಳಗೆ ಚೆಂದ ಕಾಣಿಸ್ತದೆ ಅಂತೇಳಿ ಆ ಪ್ಲಾಸ್ಟಿಕ್ದೇನು ಗಿಡ ಐತಲ್ಲ ಅದನ್ನು ನಾನು ಇಲ್ಲಿ ಅಡುಗೆ ಮನೆಯಾಗ ತಂದಿಟ್ಟೆ ನೋಡ್ರಿ. ಅದು ಚೆಂದ ಕಾಣಿಸತ್ತಿತ್ತು. ಇನ್ನು ಇಲ್ಲೇನೂ ಅಷ್ಟೇ, ನಾನು ಯಾವಾಗಲೂ ಒಂದು ವಾರಕ್ಕೊಂದು ಸರಿ ಕ್ಲೀನ್ ಮಾಡ್ಕೊಂಡಿರ್ತಾನೆ. ಈ ರೀತಿ ನಾರೊಳಗೆ ಉಜ್ಜಿ ಅಂದರೆ ಡೈಲಿ ಬಟ್ಟೆಲೆ ಹಂಗೆ ಒರೆಸ್ಕೊಂಡಿರ್ತಾನೆ. ಆದ್ರೆ ಸೋಪ್ ಹಚ್ಚಿ ಈ ಥರ ನಾರಲ್ಲಿ ಒಂದು ವಾರಕ್ಕೊಂದು ಸರಿ ಉಜ್ಕೊಂಡಿರ್ತಾನೆ. ಇವಾಗಂತೂ ಒಂದು 2-3 ವಾರನೇ ಆಗಿಬಿಟ್ಟಿತ್ತು ತೊಳೆದ. ಹಾಗಾಗಿ ಜಾಸ್ತಿ ಅದು ಗಲೀಜಾಗಿತ್ತು. ಎಲ್ಲನೂ ನೋಡ್ರಿ ತೊಳ್ಕೊಳಕತ್ತೀನಿ. ಅದೇನು ಅಡುಗೆ ಮನೆ ಕ್ಲೀನಾಗಿತ್ತಂದ್ರೆ ಅಡುಗೆ ಮನ್ಯಾಗ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಬರ್ತೈತಿ. ಕ್ಲೀನಾಗಿರಲಿಲ್ಲ ಅಂದ್ರೆ ಅದೇನೋ ನನಗಂತೂ ಮನಸ್ಸು ಬರೋಂಗಿಲ್ಲ. ಮತ್ತು ನಾವು ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಕಾಕ್ರೋಚನೂ ಜಾಸ್ತಿ, ಜಿರಳೆನೂ ಜಾಸ್ತಿ ಆಗ್ತಾವೆ. ನಾನು ಆದಷ್ಟು ಟ್ರೈ ಮಾಡ್ತೀನಿ, ಎಷ್ಟು ಸಾಧ್ಯ ಆಗ್ತದಲ್ಲ ನನ್ನ ಕೈಲಿ ಅಷ್ಟು ಕ್ಲೀನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಮನ್ಯಾಗ ನೋಡ್ರಿ ಜಿರಳೆ ಅಷ್ಟೊಂದೇನಿಲ್ಲ. ಇವಾಗ ಸ್ವಲ್ಪ ಊರಿಗೆ ಹೋಗಿದ್ದೆ ಅಂತೇಳಿ ಸಿಂಕ್ ಹತ್ರ ಬಾತ್ರೂಮಲ್ಲಿ ಒಂದೊಂದು ಬರಾಕತ್ತಿದ್ದು. ಆದರೂ ನಾನು ಇವಾಗ ಬಂದಮೇಲೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಕಾಕ್ರೋಚ್ ಎಲ್ಲ ಕಡಿಮೆ ಆಗಿದಾವೆ ನೋಡ್ರಿ. ಈಗ ಕ್ಲೀನ್ ಎಲ್ಲ ಮಾಡಿದ್ಮೇಲೆ ಎಷ್ಟು ಚಂದ ಕಾಣಿಸತ್ತೈತಿ ಕಟ್ಟಿ ಅಂಥೇಳಿ. ಸ್ಕೂಲೆಲ್ಲ ರಜಾ ಕೊಡೋಕ್ಕೂ ಮುಂಚೆ ಯಾವಾಗಪ್ಪ ಸ್ಕೂಲ್ ರಜಾ ಕೊಡ್ತೈತಿ, ಯಾವಾಗ ನಾವು ಲೇಟಾಗಿ ಎದ್ದೇಳ್ತೀವಿ, ಯಾವಾಗ ಆರಾಮಾಗಿ ಫ್ರೀಯಾಗಿರ್ತೀವಿ ಅಂತ ಅನ್ನಿಸ್ತಿತ್ತು. ಆದರೆ ಇವಾಗ ಸ್ಕೂಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೂ ರಜಾನ ಐತಿ. ಆದ್ರೆ ಇವಾಗ ಅನ್ಸಕತ್ತೈತಿ ಬೇಡಪ್ಪ ಸ್ಕೂಲ್ ಇರೋದನ್ನು ಚಲೋ. ಯಾಕಂದ್ರೆ ಸ್ಕೂಲ್ ಇತ್ತಂದ್ರೆ ನಾವು ಬೇಗ ಹೇಳ್ತೇವೆ, ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ತೇವೆ, ಮತ್ತು ಮನೆಯನ್ನು ಅಷ್ಟೇ ನೀಟಾಗಿ ಇರ್ತೈತಿ ಅಂಥೇಳಿ ಹಿಂಗೆ ಅನ್ಸಕತ್ತೈತಿ. ಈಗ ಅದಕ್ಕೂ ಸಮಾಧಾನ ಇಲ್ಲ, ಇದಕ್ಕೂ ಸಮಾಧಾನ ಇಲ್ಲ ನೋಡ್ರಿ. ಹಂಗೆ ಆಕತ್ತೈತಿ. ಎಲ್ಲರಿಗೂ ಹಿಂಗೆ ಆಗ್ತೈತಿ ಏನೋ ಗೊತ್ತಿಲ್ಲ, ಆದ್ರೆ ನನಗೆ ಮಾತ್ರ ಹಿಂಗೆ ಅನ್ಸಕತ್ತಿತ್ತು ನೋಡ್ರಿ. ಸ್ಕೂಲ್ ಇತ್ತಂದ್ರೆ ಏನಾದ್ರೂ ಬೇಗ ಎದ್ದೇಳಬೇಕು. ಏನಾದ್ರೂ ಅಷ್ಟೆ, ಚಳಿ ಇರಲಿ ಆಮೇಲೆ ಏನೋ ಇರಲಿ, ಮಳೆ ಇರಲಿ, ಏನಾದ್ರೂ ಬೇಗ ಎದ್ದು ಅವ್ರ ಟೈಮಿಗೆ ಅವ್ರನ್ನ ರೆಡಿ ಮಾಡಿ ಕಳಿಸ್ತೇವೆ ಸ್ಕೂಲಿಗೆ. ಮತ್ತು ಬಾಕ್ಸ್ ಎಲ್ಲ ರೆಡಿ ಮಾಡ್ತೀವಿ, ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ. ಹೀಗಾಗಿ ಬೇಗನೂ ಕೆಲಸ ಮುಗಿದ್ಬಿಡ್ತೈತಿ. ಇವಾಗ ಏನಾಗ್ಬಿಟ್ಟಿತ್ತಂದ್ರೆ ಸ್ಕೂಲ್ ರಜಾ ಐತೆ ಅಂಥೇಳಿ 7 ಗಂಟೆ 7:15 ಏಳೋದು, ಎದ್ದು ನಾಷ್ಟ ಮಾಡಿ ತಿಂದ್ರೆ ಮುಗೀತು. ಇಡೀ ದಿವಸ ಕಸ ಗುಡಿಸೋದು, ಮನೆ ಒರೆಸೋದು, ಬಾಂಡೆ ತಿಕ್ಕೋದು, ಜಳಕ ಮಾಡೋದು, ಇದನ್ನು ಒಂದು 12 ಗಂಟೆವರೆಗೂ ಆಗ್ಬಿಡ್ತಿತ್ತು. ಅಡುಗೆ ಮಾಡಿ ಊಟ ಮಾಡಬೇಕಾದ್ರೆ 3 ಗಂಟೆ ಆಗ್ಬಿಡ್ತಿತ್ತು. 3 ಆಗ್ತಿದ್ದಂಗೆ 1 ಅವರ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಏನಾದರೂ ಎಡಿಟಿಂಗ್ ಕೆಲಸ ಅದು ಇದು ಮಾಡ್ಕೊಬಿಡ್ದನ 5 ಗಂಟೆ ಆಗ್ಬಿಡ್ತಿತ್ತು. ಮತ್ತು ಚಹಾ ಮಾಡೋದು, ಕಸ ಹೊಡೆಯೋದು, ಬಾಂಡೆ ತಿಕ್ಕೋದು ಇದಾಗ್ಬಿಡ್ತಿತ್ತು ನೋಡ್ರಿ. ಹೀಗಾಗಿ ನಮ್ಗೆ ಸಮ್ಮರ್ ಹಾಲಿಡೇಸ್ ಒಳಗೆ ರೆಸ್ಟ್ ಅಂತೂ ಸಿಗಲೇ ಇಲ್ಲ. ಆದ್ರೆ ಒಂದು ಅಡ್ವಾಂಟೇಜ್ ಏನಂದ್ರೆ ಬೆಳಗ್ಗೆ ಲೇಟಾಗಿ ಎದ್ದರೂ ಏನಾಗೋದಿಲ್ಲ ಅನ್ನೋದು ಒಂದು. ಇನ್ನು ಬಿಟ್ರೆ ಮಿಕ್ಕಿದ್ದೆಲ್ಲ ಕೆಲಸಗಳೆಲ್ಲ ಪೆಂಡಿಂಗ್ ಉಳಿದು ನೋಡ್ರಿ ಸಮ್ಮರ್ ಹಾಲಿಡೇಸ್ ಒಳಗೆ. ನಾವಂತೂ ಊರಿಗೆ ಜಾಸ್ತಿ ಹೋಗಲಿಲ್ಲ, 1 ವಾರ ಹೋಗಿ ಬಂದೀವಿ. ಆದ್ರೆ ಮನೆ ಒಳಗನೆ ಇದ್ದೀವಿ. ಭಾಳ ಲೇಸಿ ಆಗಿಬಿಟ್ಟಿದ್ದೀವಿ ನಾವು. ಸ್ಕೂಲ್ ರಜಾ ಐತೆ ಅನ್ನೋದು, ಲೇಟಾಗಿ ಹೇಳೋದು, ಕೆಲಸ ಎಲ್ಲ ಲೇಟಾಗಿ ಮಾಡೋದು ಇದಾಗ್ಬಿಟ್ಟಿತ್ತು. ಹಾಗಾಗಿ ನಾನು ಇವಾಗೆಲ್ಲ ನೀವು ನೋಡಿರ್ಬೋದು, ರಜದೊಳಗೆ ನಾನು ಕಂಟಿನ್ಯೂಸ್ ಆಗಿ ಯಾವ ವಿಡಿಯೋನೂ ಅಪ್ಲೋಡ್ ಮಾಡೇ ಇಲ್ಲ. ಯಾಕಂದ್ರೆ ನಾನು ಹೇಳೋದು ಲೇಟಾಗಿ ಎದ್ಬಿಡ್ತೀನಿ. ಮತ್ತು ನೀಟಾಗಿ ನಮ್ಮನೆಯವರು ಕರೆಕ್ಟಾಗಿ ಊಟಕ್ಕೆ ಬರ್ತಿರಲಿಲ್ಲ, ಅವರು ಕೆಲಸ ಜಾಸ್ತಿ ಅಂಥೇಳಿ. ಬೇಸಿಗೆಯಲ್ಲಿ ಅವ್ರದ್ದೆಲ್ಲ ಕೆಲಸ ಜಾಸ್ತಿ ಇರ್ತೈತಿ. ಹಾಗಾಗಿ ಅವ್ರ ಮನೆಗೆ ಊಟಕ್ಕನ ಬರ್ತಾ ಇರಲಿಲ್ಲ. ನಾನು ಸಾನ್ವಿ ಏನಾದರೂ ಒಂದು ಮಾಡ್ಕೊಂಡು ತಿನ್ನೋದು. ಹೀಗಾಗಿ ಕಂಟಿನ್ಯೂಸ್ ಆಗಿ ನನಗೆ ವೀಡಿಯೋಸು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ. ವಿಡಿಯೋ ಮಾಡ್ಬೇಕಂದ್ರೆ ಏನು ವೆರೈಟೀಸ್ ಅಡುಗೆ ಏನಾದರೂ ಮಾಡಿದ್ರೆ ನಾವು ಶೇರ್ ಮಾಡೋದು, ಬಿಟ್ಟರೆ ಇನ್ನೇನು ಶೇರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಾನು ಯಾವುದೇ ಥರ ವೀಡಿಯೋನೂ ಮಾಡ್ಕೊತಿರ್ಲಿಲ್ಲ. ಏನಾದರೂ ಒಂದು ಮಾಡಿದ್ನಿಪ್ಪ, ಎಲ್ಲರೂ ಹೊರಗಡೆ ಹೊಂಟೇವಂದ್ರೆ ಅಷ್ಟೇ ನಾನು ವೀಡಿಯೋ ಮಾಡ್ಕೊತಿದ್ನಿ, ಇಲ್ಲಾಂದ್ರಿಲ್ಲ. ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಆದ್ರೆ ಹಂಗಲ್ಲ ನೋಡ್ರಿ. ದಿನ ಏಳಬೇಕು, ದಿನ ಒಂದೇನಾದರೂ ನಾಷ್ಟ ಮಾಡಬೇಕು, ಬಾಕ್ಸ್ ರೆಡಿ ಮಾಡಬೇಕು. ಮತ್ತು ನಾವು ಭಾಳ ಆ್ಯಕ್ಟಿವ್ ಆಗಿರ್ತೀವಿ ಅವಾಗ. ಬೇಗ ಹೇಳ್ತೀವಿ ಮತ್ತು ಬೇಗ ಮಲಗಿ ಬೇಗನೂ ಎಲ್ಲ ಕೆಲಸಗಳನ್ನೆಲ್ಲ ಮಾಡ್ಕೋತೀವಿ. ಹಾಗಾಗಿ ನನಗಂತೂ ಅನ್ಸಕತ್ತೈತಿ ಬೇಗ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತೈತಪ್ಪ ಅಂಥೇಳಿ. ಸಾನ್ವಿಗೆ ಇನ್ನೇನು
5ನೇ ತಾರೀಕು ಸ್ಟಾರ್ಟ್ ಆಗ್ತದೆ ಆಕಿಗೆ, ಬುಧವಾರದಿಂದ ಸ್ಕೂಲಿಗೆ ಕಳಿಸ್ಬೇಕು. ಇನ್ಮೇಲೆ ಕಂಟಿನ್ಯೂಸ್ ವೀಡಿಯೋಸ್ನ ನಾನು ಶೂಟ್ ಮಾಡಿಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡೀನಿ. ನೀವು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊಸಬರು ಯಾರೆಲ್ಲ ನೋಡತ್ತೀರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೇಗ 1000 ಆದ್ರಂದ್ರೆ ನನಗೂ ಇಂಟ್ರೆಸ್ಟ್ ಬರ್ತೈತಿ ಮಾಡ್ಬೇಕಂತೇಳಿ. ನಾನು ಇವಾಗ 814 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇಷ್ಟು ಜನನ ಮಾಡಬೇಕಾದ್ರೆ ನಾನು ಎಷ್ಟೆಲ್ಲ ಕಷ್ಟಪಟ್ಟೇನಿ. ನೋಡೋರ್ಗೆ ಅನ್ನಿಸ್ತಿರ್ಬೋದು ಏನು ವೀಡಿಯೋ ಎಷ್ಟು ಮಾಡೋದು ಅಪ್ಲೋಡ್ ಮಾಡೋದು ಅಂಥೇಳಿ. ಆದ್ರೆ ಅದನ್ನು ಮಾಡೋರ್ಗೇನ ಗೊತ್ತು ಅದರದ್ದು ಎಷ್ಟು ಕಷ್ಟ ಅಂಥೇಳಿ. ಇವಾಗ ನಾವು ಇಷ್ಟೆಲ್ಲ ಕಷ್ಟಪಟ್ಟು ನನಗೆ ಒಂದೊಂದು ಟೈಮ್ನಾಗ ಅನ್ಸತ್ತಿರ್ತೈತಿ ಬೇಡಪ್ಪ ಯೂಟ್ಯೂಬ್ ಬಿಟ್ಬಿಡ್ಲೇನ ಅಂತ ಅನ್ಸತ್ತಿರ್ತೈತಿ. ಆದರೆ ಇವಾಗ 800 ಜನನ ನಾನು ಸಬ್ಸ್ಕ್ರೈಬರ್ ಮಾಡ್ಕೊಂಡೇನಿ ಕಷ್ಟಪಟ್ಟು. ಆದ್ರೆ ಇನ್ನು ಬಿಟ್ಟನೆ ಅಂದ್ರೆ ಸುಮ್ಮ ವೇಸ್ಟ್ ಆಗಿಬಿಡ್ತೈತಿ ಅದೆಲ್ಲ. ಹೆಂಗಾರ ಆಗಲಿ ಇನ್ನೊಂದು ಚೂರು ಕಷ್ಟ ಆದ್ರಾಗಲಿ ಅದರ 1000 ನಾನು ಮಾಡಲೇಬೇಕಂತೇಳಿ ಅಂದ್ಕೊಂಡೀನಿ. ಇನ್ನೊಂದು ನಾನು ಡೈಲಿ ಅಪ್ಲೋಡ್ ಮಾಡೀನಿ ಅಂದ್ರೆ ವೀಡಿಯೋಸ 1 ತಿಂಗಳು ಅಥವಾ 1-2 ತಿಂಗಳದೊಳಗೆ 1K ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೋ. ಆದ್ರೆ ನನಗೆ ಒಂದು ಸರಿ ನಾನು ವ್ಯೂಸ್ ಚಲೋ ಬಂದು ಅಂದ್ರೆ ನನಗೆ ಇಂಟ್ರೆಸ್ಟ್ ಬರ್ತೈತಿ, ಅಯ್ಯೋ ವೀಡಿಯೋ ಮಾಡಬೇಕಪ್ಪ ಜಾಸ್ತಿ ಜನ ನೋಡತ್ತಾರೋ ಅಂತ ಅನಿಸ್ತತಿ. ಆದರೆ ವ್ಯೂಸ ಒಂಚೂರು ಬರಲಿಲ್ಲ ಅಂದ್ರೆ ನಂಗೆ ಅನಿಸ್ತತಿ ಬೇಡ ಬಿಟ್ಬಿಡೋನು ಇಷ್ಟಕ್ಕೆ ಸಾಕು ಅಂತ ಅನಿಸ್ತತಿ. ಆದ್ರೆ ಬಿಡಾಕನೂ ನನಗಿಷ್ಟ ಇಲ್ಲ. ಯಾಕಂದ್ರೆ ನನಗೆ ಭಾಳ ಇಷ್ಟ ಇತ್ತು ಮುಂಚೆಯಿಂದ ಯೂಟ್ಯೂಬ್ ಮಾಡ್ಬೇಕು ನಾನು ಅಂಥೇಳಿ. ಹಾಗಾಗಿ ನಾನು ನಮ್ಮ ಮನೆಯವ್ರನ್ನ ಅನ್ನಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟೀನಿ. ಅವ್ರು ಮುಂಚೆ ಎಲ್ಲ ಅವ್ರಿಗೆ ಇಷ್ಟನೇ ಇರಲಿಲ್ಲ ಈ ರೀತಿ ಯೂಟ್ಯೂಬ್ ಮಾಡೋದೆಲ್ಲ. ನಾನು ಅವ್ರಿಗೆ ಯಾವಾಗಂದ್ರೆ 2022ರಿಂದ ನಾನು ಅವ್ರಿಗೆ ಕೇಳಕತ್ತಿದ್ನಿ ಯೂಟ್ಯೂಬ್ ಮಾಡ್ತೀನಿ ಅಂಥೇಳಿ. ಅವ್ರು ಬೇಡ ಅಂತಂದು ಲಾಸ್ಟಿಗೆ 2023ರಾಗೇನೋ ಅಂದರು. ನಾನು ಆವಾಗ ಸ್ಟಾರ್ಟ್ ಮಾಡೀನಿ ಇದನ್ನು. 2023 ಏಪ್ರಿಲ್ ಒಳಗೆ ನಾನು ಸ್ಟಾರ್ಟ್ ಮಾಡೀನಿ ಇದನ್ನು. 1 ವರ್ಷ ಅವ್ರಿಗೆ ಅನ್ಸಕ್ಕೆ ಟೈಮ್ ಹಿಡಿತು. ಹಂಗೂ ಅವರು ಅಂದರು, ಆಯಿತು ಸ್ಟಾರ್ಟ್ ಮಾಡಂದ್ರು ಮಾಡೀನಿ. ಎಲ್ಲ ಕಷ್ಟಪಟ್ಟು ಮಾಡಿದ್ದೀನಿ. ಆದರೆ ಇವಾಗ ಒಂದೊಂದು ಸರಿ ಅನ್ಸತ್ತಿರ್ತೈತಿ ಬೇಡಪ್ಪ. ಒಬ್ಬೊಬ್ಬರಂತೂ ಏನೋ ನೀಟಾಗಿ ವೀಡಿಯೋಸ ಮಾಡತ್ತಿರಲ್ಲ, ಅವ್ರಿಗಂತೂ ಬೇಗ ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೋ. ನಾವು ಒಂದು ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ, ಆದ್ರೂ ನಮ್ಗೆ ಯಾಕೆ ಹಿಂಗೆ ಅಂತ ಅನಿಸತ್ತಿರ್ತೈತಿ. ಬೇಡ ಬಿಟ್ಬಿಡೋನು, ಬ್ಯಾಡಿದು ನಮಗೆ ಸೆಟ್ ಆಗಲ್ಲ ಅಂತ ಅಂದ್ಕೊಳತ್ತಿರ್ತೀವಿ. ಆದ್ರೆ ಒಂದೊಂದು ಸಲ ಅನಿಸ್ತತಿ ಮತ್ತು ಫಸ್ಟ್ ಕಷ್ಟಪಟ್ರೆ ಆಮೇಲೆಲ್ಲ ಚಲೋ ಆಗೋದು. ಆಗಿದ್ದಾಗಲಿ ಇದನ್ನು ಮಾಡಲೇಬೇಕು ಬಿಡಬಾರ್ದು ಅಂಥೇಳಿ ಅನಿಸ್ತದೆ ನನಗೆ. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇದನ್ನು. ಬೇಗ ಯಾರೆಲ್ಲ ಹೊಸಬ್ರು ನೋಡತ್ತೀರಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಒಂದು ಮಾಡೋ ಸಬ್ಸ್ಕ್ರೈಬಿಂದ ನಮಗೆ ಎಷ್ಟು ಮೋಟಿವೇಟ್ ಸಿಕ್ಕಂಗೆ ಆಗ್ತೈತಿ. ಹಾಗಾಗಿ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಬೇಗ 1000 ರೀಚ್ ಮಾಡೀನಿ ಅಂದ್ರೆ ಕಂಟಿನ್ಯೂಸ್ ಆಗಿ ತಪ್ಪದ ವೀಡಿಯೋಸ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ನೋಡ್ರಿ ಕಿಚನ್ ಕ್ಲೀನಿಂಗ್ ಅಂತೂ ಆಲ್ಮೋಸ್ಟ್ ಮುಗ್ದ ಹೋತು ನಂದು. ಎಲ್ಲನೂ ನಾನು ಮುಂಚೆನೇ ತೊಳೆದು ಇಟ್ಕೊಂಡಿರೋದ್ರಿಂದ ಇವತ್ತು ಅಷ್ಟೊಂದೇನು ತೊಳೆಯೋದು ಕೆಲಸ ಇರಲಿಲ್ಲಲ್ಲ. ಹಾಗಾಗಿ ಬೇಗ ಕಿಚನ್ ಕ್ಲೀನಾಗಿ ಹೋಗ್ಬಿಡ್ತು. ಇದು ಬ್ಯಾಸ್ಕೆಟು ಅಷ್ಟೇ, ನಾನು ಭಾಳ ವರ್ಷದ ಹಿಂದೆ ತೊಗೊಂಡೇನಿ ಇದನ್ನು ಆರೆಂಜ್ ಕಲರ್. ಮುಂಚೆ ಇಲ್ಲೇ ಇಟ್ಟಿದ್ನಿ ಅಡುಗೆ ಮನೆಗೆ ಒಳಗೆ. ಅದರ ಸೋಪು ಅದು ಇದು ಇಡಕ್ಕಂತೇಳಿ ಬೇರೆ ಕಡೆ ಇಟ್ಟಿದ್ನಿ. ಮತ್ತು ಪುನಃ ಇವಾಗ ಇಲ್ಲೇ ಬೇಕಾತಂತೇಳಿ ಇಲ್ಲೇ ತಂದಿಟ್ಟೆ ನೋಡ್ರಿ. ಒಂದು ಮೀಶೋಯಿಂದ ನಾನೊಂದು ರ್ಯಾಕ್ ಬುಕ್ ಮಾಡಿದ್ನಿ. ಅದು ಬಂದಿತ್ತು ಸ್ಟೀಲ್ದು, ಆದರೆ ಅದು ಅಷ್ಟು ಚಲೋ ಇರಲಿಲ್ಲ ಕ್ವಾಲಿಟಿ. ನಾನು ಅದನ್ನು ಹಾಗಾಗಿ ರಿಟರ್ನ್ ಮಾಡಿಬಿಟ್ನಿ. ಇನ್ನು ಅಡುಗೆ ಮನೆಯೊಳಗೆ ಇದನ್ನು ಇಡಬೇಕಂತ ಅಂದ್ಕೊಂಡೀನಿ. ಎಲ್ಲ ಕಂಪ್ಲೀಟಾಗಿ ಕಿಚನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಅದೇನು ನಾನು ಇವಾಗ ಮ್ಯಾಟ್ ಹಾಕತ್ತೇನಿಲ್ಲ ಗ್ರಾಸ್ ಮ್ಯಾಟು, ಅದನ್ನು ಅಷ್ಟೇ ನಾನು ಮುಂಚೆನ ತೊಳೆದಿಟ್ಬಿಟ್ಟಿದ್ನಿ. ಏನು ಕಿಟಕಿ ಒರೆಸಾತಿದ್ನಲ್ಲ ಆವಾಗನ ತೊಳೆದು ನಾನು ನೀರು ಸೋರಕ್ಕೆ ಇಟ್ಬಿಟ್ಟಿದ್ನಿ. ಇವಾಗೆಲ್ಲ ಕಿಚನ್ ಕ್ಲೀನ್ ಎಲ್ಲ ಆಗ್ತಿದ್ದಂಗೆ ಅದು ನೀರು ಸೋರೋದು ಎಲ್ಲ ಒಣಗಿಬಿಟ್ಟಿತ್ತು. ಇವಾಗ ಅದನ್ನು ಹಾಕಾಕತ್ತೀನಿ ನೋಡ್ರಿ. ಇನ್ನು ಕಿಚನ್ ಅಷ್ಟು ಕಸ ಗುಡಿಸಿ ಅದನ್ನಷ್ಟು ಒರೆಸ್ಕೊಂಡ್ರೆ ಕಂಪ್ಲೀಟಾಗಿ ನಂದು ಕಿಚನ್ನ ರೆಡಿ ಆಯಿತು. ಇನ್ನು ನಾಳೆಯಿಂದ ಏನಂದ್ರೆ ಎದ್ದೊಳೋದು, ಅಡುಗೆ ನಾಷ್ಟ ಎಷ್ಟು ಮಾಡೋದು, ಮೇಲೆ ಒರೆಸ್ಕೊಳ್ಳೋದು ಅಷ್ಟೇ ಇರ್ತೈತಿ. ಜಾಸ್ತಿ ಕೆಲಸ ಇರೋಂಗಿಲ್ಲ. ಇಷ್ಟು ದಿವ್ಸ ನನಗೂ ಎಲ್ಲ ಜಿಡ್ಡಾಗೈತಿ, ಯಾವಾಗ ಒರೆಸ್ಕೊತಾನೋ ಅಂತ ಅನ್ಸಕತ್ತಿತ್ತು. ಆದರೆ ಇವತ್ತು ನೋಡ್ರಿ ಕಂಪ್ಲೀಟಾಗಿ ಕ್ಲೀನ್ ಆಯ್ತು. ಮತ್ತು ಇನ್ನೊಂದು ಏನಂದ್ರೆ ಮುಂಚೆ ಇಲ್ಲ ಇನ್ನೊಂದು ಸಣ್ಣದೊಂದು ಟೇಬಲ್ ಇಟ್ಟಿದ್ನಿ. ಅದು ಕಾಲಾಗತ್ತಿತ್ತು, ಭಾಳ ಅಡುಗೆ ಮನೆ ಸಣ್ಣದಂತ ಅನ್ಸತ್ತಿತ್ತು. ಹಾಗಾಗಿ ಆ ಟೇಬಲ್ನ ತೆಗೆದು ನೀರಿನ ಕ್ಯಾನ್ ಒಂದು ಇದು ಸಾನ್ವಿ ಚೇರ್ ಮುರಿದಿತ್ತು. ಅಕ್ಕಿ ಏನಿದ್ರೊಳಗೆ ಕೂತ್ಕೊಳ್ಳೋಂಗಿಲ್ಲ. ಹಾಗಾಗಿ ಈ ಮುರಿದಿದ್ದ ಚೇರ್ ಮೇಲೇ ಒಂದು ಸಣ್ಣದ ಪಳಿ ಇಟ್ಟು ನಾನು ನೀರಿನ ಕ್ಯಾನ್ ಇಟ್ಟೆ ನೋಡ್ರಿ. ಆವಾಗ ಅಡುಗೆ ಮನೆ ಸ್ವಲ್ಪ ದೊಡ್ಡದಾಯ್ತು ಅಂತ ಅನ್ಸಕೈತೆ ನನಗೆ. ಇಲ್ಲಾಂದ್ರೆ ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕಾದ್ರೆ ನಾನು ಆಚೆನೇ ಬಂದು ಕೂರಬೇಕಿತ್ತು, ಇಲ್ಲಿ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಸ್ಪೇಸ ಜಾಸ್ತಿ ಸಿಕ್ತು ನೋಡ್ರಿ. ಇನ್ನು ಕಸ ಗುಡಿಸಿ ಮನೆ ಅಷ್ಟು ವರ್ಷಿರ ಕಂಪ್ಲೀಟಾಗಿ ನಂದು ಕಿಚನ್ನ ಕ್ಲೀನ್ ಆಯ್ತು ನೋಡ್ರಿ. ಇವತ್ತಿನ ವಿಡಿಯೋ ಇಷ್ಟ ನೋಡ್ರಿ. ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.
ಮತ್ತು ನಾನು ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಕಿಚನು ಕಂಪ್ಲೀಟಾಗಿ ಕ್ಲೀನಾಗಿ ಈ ರೀತಿ ನಾನು ಜೋಡಿಸಿದ್ದೀನಿ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಸಿಗೋಣಂತ ನಾಳೆ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.